ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಶ್ಯಾಮಲಾ ದೇವಿಯ ಬಗ್ಗೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರತ್ತೆ. ಈಗ ಎಲ್ಲರೂ ಯೂಟ್ಯೂಬ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಶ್ಯಾಮಲಾ ದೇವಿ ಬಗ್ಗೆ ಬಹಳಷ್ಟು ವಿಡಿಯೋಗಳು ಕೂಡ ನಮಗ್ ಸಿಗ್ತಾ ಇದೆ. ಶ್ಯಾಮಲಾ ದೇವಿ ಅಂತ ಬಂದ್ರೆ ನಮಗೆ ತಕ್ಷಣ ನೆನಪಾಗೋದು ಅಂದ್ರೆ ಮಹಾ ಪಂಡಿತರು, ಕವಿಗಳು ಮತ್ತೆ ಈ ಆರ್ಟಿಸ್ಟ್ಗಳು, ಕಲಾವಿದರಿಗೆ ತಾಯಿ. ಅಂದ್ರೆ ಕಲಾವಿದರು ಆರಾಧನೆ ಮಾಡ್ತಕ್ಕಂತಹ ದೇವಿ ಯಾರಂದ್ರೆ ಶ್ಯಾಮಲಾ ದೇವಿ ಅಂತಾನೆ ಎಲ್ರಿಗೂ ಗೊತ್ತಿರೋದು. ಯಾರಿಗೆಲ್ಲ ಅಂತಹ ಇಚ್ಛೆಯಿಂದ, ಅಂದ್ರೆ ಕಲಾವಿದರಾಗುವ ಇಚ್ಛೆಯಿಂದ, ಅಥವಾ ಭಾಷಣ ಮಾಡಬೇಕು ಅಂತಲೋ, ನಮಗೆ ಒಳ್ಳೆಯ ವಾಕ್ಚಾತುರ್ಯ ಬರಬೇಕು, ಅಥವಾ ಒಂದು ಆಂಕರಿಂಗ್ ಕೆಲಸಕ್ಕೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ ಅನ್ನೋರು ಕೂಡ ಶ್ಯಾಮಲಾ ದೇವಿಯ ಈ 16 ನಾಮಗಳನ್ನ ಹೇಳ್ಕೊಳ್ಳೋದ್ರಿಂದ ಶ್ಯಾಮಲಾ ದೇವಿಯ ಅನುಗ್ರಹ ಕೂಡ ಸಿಗುತ್ತೆ. ಅಂದ್ರೆ ಈ ನಾಮಗಳನ್ನ ಒಂದೊಂದು ಮಂತ್ರಗಳಿಗೆ ಸಮ ಅಂತಲೂ ಕೂಡ ಹೇಳ್ತಾರೆ. ಇದನ್ನೆಲ್ಲ ಲಲಿತೋಪಾಖ್ಯಾನದಲ್ಲೇ ಬರೋ ಅಂಥದ್ದು ಈ ನಾಮಗಳು. ಯಾವುದು ಈ ನಾಮ ಅಂತ ನೋಡೋದಾದ್ರೆ, ಇದಕ್ಕೆ ಪ್ರಾರಂಭದಲ್ಲಿ ನಾವು ಐಂ ಕ್ಲೀಂ ಐಂ ಅನ್ನು ಕೂಡ ಸೇರಿಸಬಹುದು, ಅಥವಾ ಐಂ ಕ್ಲೀಂ ಸೌಹ್ ಅನ್ನು ಕೂಡ ಸೇರಿಸಬಹುದು. ಓಂ ಸಂಗೀತ ಯೋಗಿನ್ಯೈ ನಮಃ, ಓಂ ಶ್ಯಾಮಾಯೈ ನಮಃ, ಓಂ ಶ್ಯಾಮಲಾಯೈ ನಮಃ, ಓಂ ಮಂತ್ರನಾಯಿಕಾಯೈ ನಮಃ, ಓಂ ಮಂತ್ರಿಣ್ಯೈ ನಮಃ, ಓಂ ಶಚಿವೇಶಾನ್ಯೈ ನಮಃ, ಓಂ ಪ್ರಧಾನೇಶ್ಯೈ ನಮಃ, ಓಂ ಶುಕಪ್ರಿಯಾಯೈ ನಮಃ, ಓಂ ವೀಣಾವತ್ಯೈ ನಮಃ, ಓಂ ವೈಣಿಕ್ಯೈ ನಮಃ, ಓಂ ಮುದ್ರಿಣ್ಯೈ ನಮಃ, ಓಂ ಪ್ರಿಯಕರಪ್ರಿಯಾಯೈ ನಮಃ, ಓಂ ನೀಪಪ್ರಿಯಾಯೈ ನಮಃ, ಓಂ ಕದಂಬೇಶ್ಯೈ ನಮಃ, ಓಂ ಕದಂಬವನ ವಾಸಿನ್ಯೈ ನಮಃ, ಓಂ ಸದಾಮದಾಯೈ ನಮಃ. ಯಾರಿಗೆಲ್ಲ ಶ್ಯಾಮಲಾದೇವಿಯ ಆರಾಧನೆ ಮಾಡ್ತಕ್ಕಂತಹ ಇಚ್ಛೆ ಇರುತ್ತೋ ಅವರು ಸರಳವಾಗಿ ಶ್ಯಾಮಲಾದೇವಿಯ ಫೋಟೋವನ್ನ ಇಟ್ಟು ಷೋಡಶೋಪಚಾರಗಳಿಂದಾಗ್ಲಿ ಪಂಚೋಪಚಾರಗಳಿಂದಾಗ್ಲಿ ಪೂಜೆಯನ್ನ ಮಾಡಿ ಅಮ್ಮನವರಿಗೆ ಈ ನಾಮಗಳಿಂದ ಪೂಜೆಯನ್ನು ಮಾಡಬಹುದು. ಅಮ್ಮನವರ ಅಷ್ಟೋತ್ತರ ಸಿಗುತ್ತೆ, ಅದರಿಂದಲೂ ಕೂಡ ದೇವಿಗೆ ಅರ್ಚನೆಯನ್ನ ಮಾಡೋದ್ರಿಂದ ದೇವಿಯ ಅನುಗ್ರಹವನ್ನ ಪಡ್ಕೊಳ್ಬಹುದು.